ವಿಷವಾಯಿತು ಬಾಳೆಹಣ್ಣು. ಉಡುಪಿಯಲ್ಲಿ ಇದೆಂತ ದಂಧೆ. ನೀವು ತಿನ್ನೋ ಬಾಳೆಹಣ್ಣು ಎಷ್ಟು ಸೇಫ್? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವವರೆಗೆ ಆರೋಗ್ಯಕ್ಕೆ ಉತ್ತಮ ಅಂತ ಬಾಳೆಹಣ್ಣು ತಿನ್ನುವ ಅಭ್ಯಾಸ ಬಹುತೇಕರಿಗೆ ಇದೆ. ಆದರೆ ಈ ಬಾಳೆಹಣ್ಣು ನಿಜಕ್ಕೂ ಆರೋಗ್ಯಕ್ಕೆ ಉತ್ತಮವೇ ಅನ್ನೋ ಅನುಮಾನ ಉಡುಪಿ ಜನರನ್ನ ಕಾಡೋದಕ್ಕೆ ಶುರುವಾಗಿದೆ. ಯಾಕೆಂದ್ರೆ ದಿನಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 kg ವಿಷಪೂರಿತ ಬಾಳೆಹಣ್ಣು ನಿತ್ಯವೂ ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಿದೆ. ನೋಡೋದಕ್ಕೆ ಬಂಗಾರದಂತೆ ಹೊಳೆಯುವ ಈ ಹಣ್ಣುಗಳನ್ನು ತಿಂದ್ರೆ ಸೇರುವುದು ಶಿವನ ಪಾದ. ಅಷ್ಟಕ್ಕೂ ಉಡುಪಿಯಲ್ಲಿ ಅಧಿಕಾರಿಗಳು ಬಯಲು ಮಾಡಿರುವ ಈ ದಂಧೆ ಯಾವುದು? ರಾಸಾಯನಿಕ ಬಾಳೆಹಣ್ಣು ಹೊಟ್ಟೆ ಸೇರಿದ್ರೆ ಏನಾಗುತ್ತೆ ಅನ್ನೋ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಕಣ್ಣಿಗೆ ಕಾಣೋ ಪ್ರತಿಯೊಂದು ಹಳದಿ ಹಣ್ಣು ನೈಸರ್ಗಿಕವಲ್ಲ. ನಾವು ಫ್ರೆಶ್ ಅಂದ್ಕೊಂಡು ಮನೆಗೆ ತರುವ ಹಣ್ಣುಗಳ ಮೇಲೆ ಸ್ಲೋ ಪಾಯ್ಸನ್ಸ್ ಹೊಡೆಯಲಾಗ್ತಿದೆ. ಅದರಲ್ಲೂ ಕೂಡ ಕ್ಯಾನ್ಸರ್ ಆಹ್ವಾನ ಕೊಡುವ ಕೃತಕ ಬಣ್ಣವನ್ನು ಬಾಳೆಹಣ್ಣುಗಳ ಮೇಲೆ ಹೊಡೆಯಲಾಗ್ತಿದೆ. ಉಡುಪಿ ನಗರದ ಅಲೆಯೂರು, ಕೆಮ್ತೂರು, ಮಣಿಪಾಲದಲ್ಲಿ ದಾಳಿ ನಡೆಸಿರುವ ಅಧಿಕಾರಿಗಳು ಇಡೀ ರಾಜ್ಯವೇ ಬೆಚ್ಚಿ ಬೀಳುವ ಸತ್ಯವನ್ನು ಹೊರಗೆ ಹಾಕಿದ್ದಾರೆ. ಬಟ್ಟೆಗೆ ಹೊಡೆಯುವ ಕೃತಕ ಬಣ್ಣವನ್ನು ಬಾಳೆಹಣ್ಣುಗಳಿಗೆ ಸ್ಪ್ರೇ ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗ್ತಿದೆ. ಆರೋಗ್ಯಕ್ಕೆ ಉತ್ತಮ ಎಂದು ಇಷ್ಟಪಟ್ಟು ತಿನ್ನುವ ಬಾಳೆಹಣ್ಣು ಕೂಡ ನಮಗೆ ವಿಷ ಉಣಿಸುತ್ತಿದೆ. ಅದರಲ್ಲೂ ಬುದ್ಧಿವಂತರ ಜಿಲ್ಲೆ ಅಂತಾನೆ ಕರೆಸಿಕೊಳ್ಳುವ ಉಡುಪಿಯಲ್ಲಿ ನಡೆದಿರೋ ಈ ಘಟನೆ ಪ್ರತಿಯೊಬ್ಬ ಹಣ್ಣು ಪ್ರಿಯರಲ್ಲೂ ಆತಂಕವನ್ನು ಹುಟ್ಟಿಸಿದೆ. ಉಡುಪಿ ನಗರದ ಅಲೆಯೂರು, ಕೆಮ್ತೂರು ಹಾಗೂ ಮಣಿಪಾಲದ ದುಗ್ಲಿ ಪರಿಸರದಲ್ಲಿರೋ ಬಾಳೆಹಣ್ಣು ದಾಸ್ತಾನು ಕೇಂದ್ರಗಳ ಮೇಲೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು. ದಾಳಿಯ ವೇಳೆಯಲ್ಲಿ ಅಧಿಕಾರಿಗಳು ಅಲ್ಲಿನ ದೃಶ್ಯಗಳನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸಹಾಯಕ ಆಯುಕ್ತರಾಗಿರುವ ರಶ್ಮಿ SR ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ತಂಡ ಮುಂಜಾನೆ ಏಕಕಾಲದಲ್ಲಿ ದಾಳಿ ನಡೆಸಿತ್ತು. ಅಧಿಕಾರಿಗಳ ಪರಿಶೀಲನೆಯ ವೇಳೆಯಲ್ಲಿ ಗೋದಾಮಿನಲ್ಲಿ ಬರೋಬ್ಬರಿ 5,000 kg ರಾಸಾಯನಿಕ ಮಿಶ್ರಿತ ಹಾಗೂ ಕೃತಕ ಬಣ್ಣ ಬಳಸಿ ತಯಾರಿಸಿದ ಬಾಳೆಹಣ್ಣುಗಳು ಪತ್ತೆಯಾಗಿತ್ತು. ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆಯೇ ಅಲ್ಲಿನ ವ್ಯಾಪಾರಸ್ಥರಿಂದ ಭಾರಿ ಹೈಡ್ರಾಮವೇ ನಡೆಯಿತು. ನಾವು ಬರೀ ಮಾರಾಟ ಮಾಡೋರು, ಎಲ್ಲಿ ಈ ಕೆಮಿಕಲ್ಸ್ ತಯಾರಾಗುತ್ತೋ ಅಲ್ಲೇ ಬಂದ್ ಮಾಡಿಸಿ ಅಂತ ವ್ಯಾಪಾರಸ್ಥರು ಸಹಾಯಕ ಆಯುಕ್ತರಾದ ರಶ್ಮಿ SR ಹಾಗೂ ಆರೋಗ್ಯ ಅಧಿಕಾರಿಗಳ ಮೇಲೆ ಕೂಗಾಟ ನಡೆಸಿದ್ದಾರೆ. ಅಲ್ಲದೆ ವಾದಕ್ಕೂ ಕೂಡ ಇಳಿದಿದ್ದಾರೆ. ಸರ್ಕಾರಕ್ಕೆ ನಾವು ದುಡ್ಡು ತಿನ್ನೋರಿಗೆ ಅದು ಬರೋದಿಲ್ಲ, ನಾವ್ ಯಾಕೆ ಮಾಡ್ತೀವಿ? ಅದು ಬರೋದಿದ್ರೆ ಜನ ಯಾಕೆ ಮಾಡ್ತಾರೆ ಅಲ್ವಾ? ಅದು ಬರೋದಿದ್ರೆ ಜನ ಯಾಕೆ ಮಾಡ್ತೀವಿ? ಕಂಪನಿಗೆ ಹೋಗ್ರಿ. ಆಯ್ತಮ್ಮ, ಒಳಗೋಗಮ್ಮ, ಒಳಗು. ಬಾಡಿಗೆ ಆದ್ರೂ ಫುಡ್ ಲೈಸೆನ್ಸ್ ಇದೆಯಾ ಗಾಡಿಗೆ? ಏನಾಯ್ತು? ನಾನು ಸೀಸ್ ಮಾಡ್ತಾ ಇದ್ದೀನಿ, ನನಗಿದೆ ಅಥಾರಿಟಿ. ಬಾಡಿಗೆ ಆದ್ರೆ ನೀನು ಇಂಥದೆಲ್ಲ ಇಲ್ಲಿಗಲ್ ಮಾಡಕ್ಕಿದೆಯಾ? ಯಾವುದಕ್ಕೂ ಜಗ್ಗದ ಅಧಿಕಾರಿಗಳು 5,000 kg ವಿಷಪೂರಿತ ಹಣ್ಣು, ಕೃತಕ ಬಣ್ಣ, ರಾಸಾಯನಿಕ ಪರಿಕರ ಹಾಗೂ ಕೃತ್ಯಕ್ಕೆ ಬಳಸುತ್ತಿದ್ದ ವಾಹನಗಳನ್ನು ವಶಕ್ಕೆ ಪಡೆದು ಆರೋಪಿಗಳ ವಿರುದ್ಧ ಇದೀಗ ಪ್ರಕರಣ ದಾಖಲಿಸಿದ್ದಾರೆ. ಬಾಳೆಹಣ್ಣಿಗೆ ವಿಷಪೂರಿತ ರಾಸಾಯನಿಕ ಬಳಕೆ. ಬಾಳೆಕಾಯಿಯನ್ನ ಹಣ್ಣು ಮಾಡೋದಕ್ಕೆ ಕ್ಯಾಲ್ಸಿಯಂ ಕಾರ್ಬೈಡ್ನಂಥ ನಿಷೇಧಿತ ಕೆಮಿಕಲ್ ಬಳಕೆ ಮಾಡಲಾಗ್ತಿದೆ. ಅದರಲ್ಲೂ ಕೂಡ ಇದರಲ್ಲಿ ಆರ್ಸೆನಿಕ್ ಮತ್ತು ಫಾಸ್ಫರಸ್ನಂಥ ಅಪಾಯಕಾರಿ ಅಂಶಗಳಿವೆ. ಏನು ಇಥಿಪೋನ್ ಬಳಕೆ ಮಾಡುವ ಮೂಲಕ ಬಾಳೆಕಾಯಿಯನ್ನು ಒಂದೇ ದಿನದಲ್ಲಿ ಹಣ್ಣು ಮಾಡಲಾಗ್ತದೆ. ರಾಸಾಯನಿಕಗಳನ್ನು ಬಳಕೆ ಮಾಡೋದ್ರಿಂದ ಹಣ್ಣುಗಳು ನೋಡಲು ಫ್ರೆಶ್ ಆಗಿ ನೈಸರ್ಗಿಕ ಹಳದಿ ಬಣ್ಣದಲ್ಲಿರುವಂತೆ ಗೋಚರಿಸ್ತದೆ. ಹೀಗೆ ರಾಸಾಯನಿಕ ಪದಾರ್ಥಗಳನ್ನು ಬಳಸಿ ಹಣ್ಣು ಮಾಡಿರುವ ಬಾಳೆಹಣ್ಣುಗಳನ್ನು ತಿನ್ನುವುದರಿಂದ ಸಾಮಾನ್ಯವಾಗಿ ವಾಂತಿ, ಭೇದಿ, ತಲೆನೋವು, ತಲೆ ತಿರುಗುವಿಕೆ ಹಾಗೂ ಹೊಟ್ಟೆಯಲ್ಲಿ ಉರಿ ಕಾಣಿಸಿಕೊಳ್ಳಲಿದೆ. ಇಷ್ಟೇ ಅಲ್ಲದೆ ನರಮಂಡಲದ ಸಮಸ್ಯೆ, ಲಿವರ್ ಮತ್ತು ಕಿಡ್ನಿ ವೈಫಲ್ಯದಂತೆ ಸಮಸ್ಯೆಗಳು ಕಾಡಲಿವೆ. ಅದರಲ್ಲೂ ಕೂಡ ಕ್ಯಾಲ್ಸಿಯಂ ಕಾರ್ಬೈಡ್ ಮತ್ತು ಕೃತಕ ಬಣ್ಣಗಳ ನಿರಂತರ ಸೇವನೆಯಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ರಾಸಾಯನಿಕಯುಕ್ತ ಬಾಳೆಹಣ್ಣು ಪತ್ತೆ ಮಾಡುವುದು ಹೇಗೆ? ಮಾರುಕಟ್ಟೆಯಲ್ಲಿ ರಾಸಾಯನಿಕಯುಕ್ತ ಬಾಳೆಹಣ್ಣು ಮಾರಾಟವಾಗ್ತಿದ್ರೂ ಕೂಡ ನಾವು ಸುಲಭವಾಗಿ ಕೆಮಿಕಲ್ ಬಾಳೆಹಣ್ಣನ್ನು ಪತ್ತೆ ಮಾಡಬಹುದು. ಬಾಳೆಹಣ್ಣಿನ ಕೊನೆಯಲ್ಲಿ ಎಲ್ಲ ಹಣ್ಣುಗಳು ಒಂದೇ ರೀತಿಯಲ್ಲಿ ಹಳದಿಯಾಗಿದ್ದು ತೊಟ್ಟು ಮಾತ್ರ ಹಸಿರು ಬಣ್ಣದಲ್ಲಿದ್ದರೆ ಅದನ್ನು ಕೆಮಿಕಲ್ಸ್ ಬಾಳೆಹಣ್ಣು ಅಂತ ಪತ್ತೆ ಹಚ್ಚಬಹುದು. ಅಷ್ಟೇ ಅಲ್ಲದೆ ಬಾಳೆಹಣ್ಣಿನ ರುಚಿಯಲ್ಲೂ ಕೂಡ ಬದಲಾವಣೆ ಕಂಡು ಬರ್ತದೆ.
ಬಾಳೆಹಣ್ಣು ಹಳದಿಯಾಗಿದ್ರೂ ಕೂಡ ಒಳಭಾಗ ಗಟ್ಟಿಯಾಗಿದ್ರೆ ಕೆಮಿಕಲ್ ಬಳಸಿ ಹಣ್ಣು ಮಾಡಿದ್ದಾರೆ ಅನ್ನೋ ಖಚಿತವಾಗ್ತದೆ. ಬಾಳೆಹಣ್ಣು ತಿಂದ ನಂತರದಲ್ಲಿ ಹಳದಿ ಬಣ್ಣ ನಿಮ್ಮ ಕೈಯಲ್ಲಿ ಅಂಟಿಕೊಂಡಿದ್ರೆ ತಿನ್ನುವಾಗ ಎಚ್ಚರಿಕೆ ವಹಿಸಲೇಬೇಕಾಗಿದೆ. ಕೇವಲ ಲಾಭದ ಆಸೆಯಿಂದ ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವ ಇಂತಹ ದಂಧೆಗೆ ಅಧಿಕಾರಿಗಳು ಪೂರ್ಣ ವಿರಾಮ ಇಡಲೇಬೇಕಾಗಿದೆ. ಅಶ್ವತ್ಥಾಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಮತ್ತೊಂದು ಸ್ಪೆಷಲ್ ಸ್ಟೋರಿ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ, ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.